ಹಲೋ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ ಎಸ್ ಕ್ರಿಯೇಟಿವ್ CH ನಗರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಒಂದು ಸೂಪರಾಗಿರೋ ರೆಸಿಪಿನ ತೊಗೊಬಂದಿದ್ದೀವಿ. ಅದೇನು ಅಂತ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಇವತ್ತು ನಾನು ಮೆಣಸಿನ ಸಾರು ಮಾಡ್ತಾಯಿದ್ದೀನಿ. ಇವಾಗ ಹೆಂಗೂ ಶೀತ ಗಾಳಿ ಮತ್ತು ಮಳೆ ಬರ್ತಾಯಿದೆ, ಜುಣ್ಕ ಮಳೆ. ಹಂಗಾಗಿ ಮೆಣಸಿನ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಮೆಣಸಿನ ಸಾರಿಗೆ ಮೆಣಸು 1 ಸ್ಪೂನು ಮೆಂತ್ಯ, 3 ಸ್ಪೂನು ಜೀರಿಗೆ, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ಳಿ, ಬೆಲ್ಲ, ಅರಿಶಿನ ಪುಡಿ, ಗುಂಟೂರು ಮೆಣಸಿನ್ಕಾಯಿ 3, ಬ್ಯಾಡಗೆ ಮೆಣಸಿನ್ಕಾಯಿ 1 ರಿಂದ 4, ಕರಿಬೇವಿನ ಸೊಪ್ಪು, 2 ಗೆಂಡೆ ಬೆಳ್ಳುಳ್ಳಿ. ಇದರಲ್ಲಿ 1 ಗೆಂಡೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ತೀನಿ, ಇನ್ನೊಂದು ಗೆಂಡೆ ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕ್ತೀನಿ. ಇವಾಗ ಬನ್ನಿ, ಈ ಸಾಮಗ್ರಿಗಳನ್ನೆಲ್ಲ ಬಿಸಿ ಮಾಡಿ ಹುರ್ಕೋಬೇಕು. ಅದಕ್ಕೆ ಬಿಸಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ತಾ ಇದ್ದೀನಿ. ಇವಾಗ ಮೊದಲಿಗೆ ಮೆಣಸನ್ನು ಫ್ರೈ ಮಾಡೋಣ. ಮೆಣಸು ಹಾಕಿದ್ದೀನಿ ನೋಡಿ, ಮೆಣಸು ಬಿಸಿಯಾಗಿದೆ. ಇವಾಗ ಮೆಂತ್ಯ ಕಾಳು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು. ಮೆಂತ್ಯ ಆಗಿದೆ. ಇವಾಗ ನೋಡಿ, ಜೀರಿಗೆ ಕಾಳು ಸಿಡಿದಾಗಲೇ ಅದ್ರ ಸ್ಮೆಲ್ಲು ನಿಮಗೆ ಇದಾಗೋದು. ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋ ಮಟ್ಟಕ್ಕೆ ಜೀರಿಗೆ ಕಾಳು ಹುರಿಬೇಕು. ಮತ್ತು ಇದಕ್ಕೇ 1-2 ದಳ ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಸ್ಟವ್ ಕಡಿಮೆ ಹಾಕ್ಕೋಬೇಕು. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡೋಣ. ಇವಾಗ ಹುರಿದಿದ್ದೆಲ್ಲ ಬಿಸಿ ಆಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡಬೇಕು. ಮಿಕ್ಸಿ ಜಾರ್ಗೆ ಹಾಕೋತೀನಿ ನೋಡಿ, ಹಾಕೊಂಡಿದ್ದಾಯಿತು. ಇದಕ್ಕೆ 1 ಬೆಳ್ಳುಳ್ಳಿ ಗೆಂಡೆ ಹಾಕೊಂಡು ಪೌಡ್ರ್ ಮಾಡಬೇಕು. ನೋಡಿ, ಇವಾಗ ಮಸಾಲೆ ಎಲ್ಲ ರುಬ್ಬಿದ್ದೀನಿ. ಈ ಥರ ರುಬ್ಕೋಬೇಕು ಮಸಾಲೆನ. ಇವಾಗ ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇವಾಗ ಸ್ಟವ್ ಹಚ್ಚೋಣ. ಒಗ್ಗರಣೆ ಇವಾಗ ಹುಣಸೆ ರಸ ಎಲ್ಲ ಇಸ್ಕಿ ಚೆನ್ನಾಗಿ ರಸ ಮಾಡಿ ಇಟ್ಕೊಂಡಿದ್ದೀನಿ. ಆಯಿತಾ? ಇದು ಕಾಯೋಕ್ಕೆ ಸ್ಟವ್ ಹಚ್ಚಿದ್ದೀನಿ. ಇದು ಕಾಯ್ತಾ ಇರಲಿ, ಒಗ್ಗರಣೆಗೆ ಮಾಡೋಣ. ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮಾಡಿಸ್ಬೇಕು ಚೆನ್ನಾಗಿ. ಬೆಳ್ಳುಳ್ಳಿ ಎಲ್ಲ ಕಂದು ಬಣ್ಣ ಬರುವಂಗೆ ಮಾಡ್ತೀನಿ. ಹುಣಸೆ ರಸನ ಇವಾಗ ನೋಡಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿ ಮಾಡಿ ಕಡಿಮೆ ಸಮಯದಲ್ಲಿ ಬೇಗ ಆಗುತ್ತೆ ಅಂತ. ಬಿಸಿ ಬೇರೆ ಇರುತ್ತೆ ಅಂತ ನೋಡಿ, ಘಮ ಅಂತ. ಈಗ ನೋಡಿ, ಹುಣಸೆ ರಸ ಕುದೀತಾ ಇದೆ. ಮಸಾಲೆ ಎಲ್ಲ ರುಬ್ಕೊಂಡಿದ್ದೇನೆ, ಇದನ್ನು ಹಾಕ್ತೀನಿ. ಅಂದರೆ ಬೇರೆ ಥರನೂ ಮಾಡ್ತಾರೆ ಮೆಣಸಿನ ಸಾರನ್ನ. ಇದು ಬೇರೆ ಟೇಸ್ಟ್ ಕೊಡುತ್ತೆ. ಮಾಡಿ ಟ್ರೈ ಮಾಡಿ ನೋಡಿ. ಘಮ ಅಂತ ಬರ್ತಾಯಿದೆ ಸ್ಮೆಲ್ಲು. ಇದು ಸ್ವಲ್ಪ ಹೊತ್ತು ಕುದಿದ್ರೆ ಸಾಕು, ತೀರಾ ಕುದಿಸಿ ಗಟ್ಟಿ ಮಾಡೋದಲ್ಲ. ನೋಡಿ, ಇದು ಕುದೀತಾ ಇದೆ. ಕುದಿಯೋದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಪೀಸ್ ಬೆಲ್ಲ. ಇವಾಗ ಮೆಣಸಿನ ಸಾರು ಘಮ ಘಮ ಅಂತ ಇದೆ.
ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಘಮ ಘಮ ಅಂತ ಮೆಣಸಿನ ಸಾರು ಹಾಕೊಂಡು ಊಟ ಮಾಡಿದ್ರೆ ಚಳಿಗೆ ಆರಾಮಾಗಿ ನಿದ್ರೆ ಬರುತ್ತೆ. ರಾತ್ರಿ ಮಲಗಿದ್ರೆ ಬೆಳಗ್ಗೆನೇ ಎದ್ದೇಳೋದು. ಮತ್ತು ಕೆಮ್ಮಿಗೆ ತುಂಬ ಒಳ್ಳೆಯದು, ಕೆಮ್ಮು ನೆಗಡಿಗೆ. ಮಳೆಯಲ್ಲಿ ನೆಂದಿದ್ರೆ ವಾತಾವರಣಕ್ಕೆ ರುಚಿಕರವಾದ ಮೆಣಸಿನ ಸಾರು ರೆಡಿ. ನೋಡೋದ್ರಲ್ಲ ಯಾವ ರೀತಿ ಮೆಣಸು ಸಾಂಬಾರು ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಈಗ ಮೆಣಸಿನ ಸಾರು ಟೇಸ್ಟ್ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಮಳೆಗೂ ಮೆಣಸಿನ ಸಾರಿಗೂ ಸೂಪರ್.